ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಶಾವಿಗೆ ಪಾಯಸ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು 2-3 ಚಮಚ ತುಪ್ಪನ ಹಾಕ್ಕೊತಾ ಇದ್ದೀನಿ. ಅದಕ್ಕಾದ ನಂತರ ಸ್ವಲ್ಪ ಕಾಯೋದಕ್ಕೆ ಬಿಡೋಣ. ಸ್ವಲ್ಪ ಕಾಯಲಿ. ತುಪ್ಪ ಚೆನ್ನಾಗಿ ಕಾದ ನಂತರ ಮತ್ತು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನು ಒಂದು ಇಡೀ ತೊಗೊಂಡಿದ್ದೀನಿ. ಒಂದು 15-20 ಗೋಡಂಬಿ, ಅದು 15 ಇದು 15 ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಹಾಕ್ಕೊಬೋದು, ಇಲ್ಲ ಸ್ವಲ್ಪನೇ ಸಾಕೊಂಡ್ರೆ ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಎರಡೂ ಒಂದೊಂದು ಇಡೀ ಅಂದರೆ ಒಂದು 15-20 ಇರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಕಲರ್ ಚೇಂಜ್ ಆಗಿದೆ. ಇವಾಗ ಅದನ್ನು ತೆಗೆದಿಟ್ಕೊಳ್ಳೋಣ ಒಂದು ಬೌಲ್ನಲ್ಲಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಹುರ್ಕೊಂಡ್ರೆ ಸಾಕು. ನೋಡ್ತಿರ್ಬೋದು, ದ್ರಾಕ್ಷಿ ಎಲ್ಲ ದಪ್ಪ ಆಗಿದೆ ಮತ್ತು ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಫುಲ್ ಜಾಸ್ತಿ ಕರ್ಗಾಗೋ ಥರ ಮಾಡಬೇಡಿ ಫ್ರೆಂಡ್ಸ್, ಅದು ಟೇಸ್ಟೇ ಹೊಟ್ಟೋಗುತ್ತೆ. ಸ್ವಲ್ಪ ಮೈಲ್ಡಾಗಿ ಹುರ್ಕೋಬೇಕಾಗತ್ತೆ ತುಪ್ಪದಲ್ಲಿ. ತುಪ್ಪ ಇಲ್ಲ ಅಂದರೆ ನೀವು ಆ ಜಾಗದಲ್ಲಿ ಎಣ್ಣೆನ ಹಾಕ್ಕೊಂಬಿಟ್ಟು ನೀವು ಹುರ್ಕೋಬೋದು. ಇವಾಗೆಲ್ಲ ತೆಗೆದಿಟ್ಕೊತಿದ್ದೀನಿ ನಾನೊಂದು ಬೌಲ್ನಲ್ಲಿ. ಮತ್ತು ಅದೇ ತುಪ್ಪಕ್ಕೆ ಶಾವಿಗೆ ಒಂದು 1/4 kg ಶಾವಿಗೆನ ನಾನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತೀನಿ. ಅದೇ ತುಪ್ಪದಲ್ಲೇ ವರ್ಮಿಸಿಲ್ ಅಂತ ಬರುತ್ತಲ್ಲ, ಆ ಶಾವಿಗೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಪಾಯಸ ಮಾಡಿದ್ರೆ. ನೋಡಿ, ಒಂದು 1/4 kg ಇದೆ. ಚೆನ್ನಾಗಿ ಇದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ನೋಡ್ತಿರ್ಬೋದು ನೀವು. ಈ ಥರ ಹುರಿದ್ಬಿಟ್ಟು ಸೈಡ್ನಲ್ಲಿ ಎತ್ತಿಟ್ಕೋಬೇಕಾಗತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಆಗಿರಬೇಕು ಫ್ರೆಂಡ್ಸ್. ಓಕೆ, ಹಸಿ ಥರ ಹಂಗೆ ಇದು ಮಾಡಬೇಡಿ, ಚೆನ್ನಾಗಿರಲ್ಲ ಪಾಯಸ. ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ಸೈಡ್ಗೆ ಎತ್ತಿಟ್ಕೊತೀನಿ. ನಾನಿವಾಗ ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಜಾರ್ನಲ್ಲಿ ಅದು 3 ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು 4-5 ಚಮಚದಷ್ಟು ಹಸಿ ತೆಂಗಿನ ತುರಿ, ಫ್ರೆಶ್ ಕೋಕೋನಟ್ ಅಂತೀವಲ್ಲ, ಮತ್ತು ಗಸಗಸೆ ಅದೊಂದು 2-3 ಚಮಚ ಗಸಗಸೆನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಕೊಂಬರ್ತೀನಿ. ಇವಾಗ ಒಂದು ಕಡೆ ಪಾತ್ರೆ ಇಟ್ಬಿಟ್ಟು ನಾನು ನಂದಿನಿ ಹಾಲು ಬ್ಲೂ ಕಲರ್ ಬರುತ್ತಲ್ಲ, ಇಲ್ಲ ನೀವು ನಂದಿನಿ ಸ್ಪೆಷಲ್ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ನಾನು ನಂದಿನಿ ಬ್ಲೂ ಕಲರೇ ತೊಗೊಂಡಿದ್ದೀನಿ ನಾನು, ಅರ್ಧ ಲೀಟ್ರು. ಇದನ್ನು ಒಂದು ಕಡೆ ಕಾಯೋದಕ್ಕೆ ಇಟ್ಕೋಬೇಕು. ಚೆನ್ನಾಗಿ ಕುದಿಸ್ಬೇಕು. ಇದು ಕುದಿಯೋವರೆಗೂ ಸ್ವಲ್ಪ ಕುದಿಯಿರಿ. ಅದು ನೀರು ನಿಮಗೆ ಎಷ್ಟು ಬೇಕಾದರೆ ನೀರನ್ನ ಹಾಕ್ಕೊಳ್ಬೋದು. ಬೇಡ ನಮಗೆ ಅಷ್ಟೇ ಹಾಲು ಸಾಕು, ಗಟ್ಟಿ ಹಾಲು ಅನ್ನೋದು ನೀವು ಹಂಗೆ ಬಿಟ್ಕೋಬೋದು. ಇವಾಗ ನೋಡಿ, ನೊರೆ ಉಗ್ತಾಯಿದೆ. ಇವಾಗ ಅದರಲ್ಲಿ ಶಾವಿಗೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಫಸ್ಟು ಶಾವಿಗೆ ಬೇಯ್ದಿರೇ ಸಕ್ಕರೆ ಹಾಕ್ಬಿಡಿ ಫ್ರೆಂಡ್ಸ್, ಅದು ಬೇಯೋದಿಲ್ಲ ಶಾವಿಗೆನ ಒಂದು 5-10 ನಿಮಿಷ ಹಾಲಿನಲ್ಲೇ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಮತ್ತು ಅದು ಗಟ್ಟಿನೂ ಆಗೋದಿಲ್ಲ ಪಾಯಸ. ಅದು ನಾವು ಹೇಗೆ ಮಾಡಿರ್ತೀವೋ ಅದೇ ಥರನೇ ಇರುತ್ತೆ. ಇವಾಗ ನೋಡಿ, ಶಾವಿಗೆನೆಲ್ಲ ಫುಲ್ಲು ಹಾಕ್ಕೊಳ್ತಾಯಿದ್ದೀನಿ ಇದರಲ್ಲಿ ಹಾಲೊಳಗಡೆ. ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಬಿಡೋಣ. ಎಲ್ಲ ತುಪ್ಪ ಎಲ್ಲ ಅದು ಕ್ಲಿಯರಾಗಿ ಇದಾಗಲಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಅದೇ ಹಾಲನ್ನು ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನೀರಿನಲ್ಲಿ, ಹಾಲೊಳಗಡೆ. ಇವಾಗ ನೋಡ್ತಿರ್ಬೋದು ಕುದೀತಾ ಇದೆ. ಈ ಟೈಮ್ನಲ್ಲೇ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಗಸಗಸೆ, ಏಲಕ್ಕಿ ಮತ್ತು ತೆಂಗಿನಕಾಯಿನ ಹಾಕ್ಕೊಂಡು, ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಮಾಡಿ ನೋಡಿ, ರುಚಿನೂ ಡಬಲ್ ಆಗಿರುತ್ತೆ. ಒಬ್ಬೊಬ್ರು ಬರೀ ಶಾವಿಗೆ ಪಾಯಸನೂ ಬರೀ ಹಾಲು ಹಾಕ್ಬಿಟ್ಟು ಮಾಡ್ತಾರೆ. ಈ ರೀತಿ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀರನ್ನೆಲ್ಲ ನಾನು ಹಾಕ್ಬಿಟ್ಟು, ಮತ್ತು ಇವಾಗ ಸಕ್ಕರೆ ನಾನು ರುಚಿಗೆ ಎಷ್ಟು ಬೇಕು ನಿಮಗೆ, ಟೇಸ್ಟು ಜಾಸ್ತಿ ಸ್ವೀಟ್ ಬೇಕಾ ಇಲ್ಲ ಲೆಸ್ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀವಿ, ಹಂಗಾಗಿ ನಾನು ಸಕ್ಕರೆನ ಒಂದು 100-150 ಗ್ರಾಮಷ್ಟು ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಅರ್ಧ ಲೀಟ್ರ್ ಹಾಲಿಗೆ ಒಂದು 100-150 ಗ್ರಾಮಷ್ಟು ಹಾಕಿದ್ರೆ ಸಾಕು. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಇವಾಗ ಫಸ್ಟೇ ನಾವು ಫ್ರೈ ಮಾಡಿಟ್ಕೊಂಡ್ರೆ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡ್ರೆ ಪಾಯಸ ರೆಡಿ ಫ್ರೆಂಡ್ಸ್. ಒಂದು 10 ನಿಮಿಷ
ಮತ್ತು ಕುದಿಯೋದಕ್ಕೆ ಬಿಟ್ಬಿಟ್ರೆ ಪಾಯಸ ರೆಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಫಸ್ಟೇ ನೀವು ವೀಡಿಯೋನ ನೋಡ್ಬೋದು. ಇವಾಗ ನೋಡಿ ಫೈನಲ್ ಆಗಿದೆ. ಮತ್ತು ಕಮೆಂಟ್ನಲ್ಲಿ ತಿಳಿಸಿ ಪಾಯಸನ ಮಾಡಿಬಿಟ್ಟು ಮನೆಯಲ್ಲಿ ಹೇಗೆ ಬಂತು ಅಂತೇಳ್ಬಿಟ್ಟು. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.